ನಮಸ್ಕಾರ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸಾಮಾನ್ಯವಾಗಿ ನೀವು ವೇತನದಾರರಾಗಿದ್ದರೆ ನಿಮಗೆ TDS ಅನ್ನುವಂತಹ ಪದ ಇದುವರೆಗೆ ಅನುಭವಕ್ಕೆ ಬಂದಿರುತ್ತೆ. ಹಾಗೆಯೇ ನೀವು ಯಾವುದೋ ಒಂದು ಸಂಸ್ಥೆಗೆ ಪ್ರೊಫೆಷನಲ್ ಆಗಿ ಟೆಕ್ನಿಕಲ್ ಆಗಿ ಏನಾದರೂ ಸರ್ವಿಸಸ್ ಕೊಟ್ಟಿದ್ದರೆ, ಸೇವೆಗಳನ್ನು ಮಾಡಿದರೆ, ಆಗಲೂ ಕೂಡ ನೀವು TDS ಅಂತಕ್ಕಂತಹ ಪದವನ್ನು ಕೇಳಿರ್ತೀರಿ. ಜೊತೆಗೆ ಅದರ ಅನುಭವವೂ ಕೂಡ ನಿಮಗಾಗಿರುತ್ತೆ. ಈ TDS ಅಂತಕ್ಕಂಥದ್ದು ಇವತ್ತಿನ ದಿನಮಾನಗಳಲ್ಲಿ ಸಾಮಾನ್ಯವಾಗಿ ಎಲ್ಲ ಸಂಸ್ಥೆಗಳಲ್ಲೂ ಕೂಡ ಯಾರೇ ಆಗಲಿ ಯಾವುದೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರೂ ಕೂಡ ಅವರಿಗೆ ಸಹಜವಾಗಿ ತಮಗೆ ಬರುವಂತಹ ಪೇಮೆಂಟ್ನಲ್ಲಿ ಆ TDS ಅಂದರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಇದು ಹಾಗೇ ಆಗಿರುತ್ತೆ. ಒಟ್ಟಾರೆ TDS ಅಂದರೆ ಏನು, ಯಾಕೆ TDS ಅನ್ನು ಮಾಡಬೇಕು, ಆದಾಯ ತೆರಿಗೆ ಇಲಾಖೆ ಈ TDS ಅನ್ನು ಯಾಕೆ ಇಂಟ್ರಡ್ಯೂಸ್ ಮಾಡ್ತು, ಈ TDS ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಹೇಗೆ ಅನ್ವಯ ಆಗುತ್ತೆ ಮತ್ತು ಯಾರಿಗೆ ಅನ್ವಯ ಆಗೋದಿಲ್ಲ. TDS ಮಾಡಿದ ನಂತರ ಒಬ್ಬ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಥವಾ ಅಸೆಸ್ಸಿ ಅಂತ ನಾವು ಏನು ಕರಿತೀವಿ ಆತನ ಜವಾಬ್ದಾರಿಗಳೇನು, ಅಥವಾ TDS ಅನ್ನು ಡಿಡಕ್ಟ್ ಮಾಡ್ತಕ್ಕಂತಹ ಸಂಸ್ಥೆಗಳು, ಈಗ ನನಗೆ ಬರ್ತಕ್ಕಂತಹ ಪೇಮೆಂಟನ್ನು ನನ್ನ ಸಂಸ್ಥೆ ಏನಾದರೂ ಡಿಡಕ್ಟ್ ಮಾಡಿದ್ರೆ ಅವರ ಜವಾಬ್ದಾರಿಗಳೇನು, ಸೊ ಅದನ್ನು ಅವರ ಸರ್ಕಾರಕ್ಕೆ ಹೇಗೆ ಸಲ್ಲಿಸಬೇಕು, ಸಲ್ಲಿಸಿದಂಥ ಹಣವನ್ನು ನಾವು ನಮ್ಮ ಟ್ಯಾಕ್ಸ್ಗೆ ಹೇಗೆ ಅಡ್ಜಸ್ಟ್ ಮಾಡಬೇಕು, ಅದಕ್ಕಿಂತ ಹೆಚ್ಚಾಗಿ ಈ ಕಟ್ಟಿದಂತಹ ಹಣ ಸರಿಯಾಗಿ ನಮ್ಮ ಅಕೌಂಟ್ಗೆ ಹೋಗದಿದ್ದರೆ ನಾವೇನು ಮಾಡಬೇಕು, ಹೀಗೆ ತರಹೇವಾರಿ ಪ್ರಶ್ನೆಗಳು ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರನ್ನು ಅಸೆಸ್ಸಿನ ಕಾಡ್ತಾನೆ ಇರುತ್ತೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ TDS ಬಗ್ಗೆ ನಿಮಗೆಷ್ಟು ಗೊತ್ತು ಅನ್ನುವಂಥ ಈ ಶೀರ್ಷಿಕೆಯಲ್ಲಿ ನಾವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನನ್ನ ಜೊತೆಗಿದ್ದಾರೆ ಇಬ್ಬರು ಅಧಿಕಾರಿಗಳು ಆದಾಯ ತೆರಿಗೆ ಇಲಾಖೆಯಿಂದ ಬಂದಿದ್ದಾರೆ. ಮೊದಲಿಗೆ ನನ್ನ ಎಡಕ್ಕೆ ಇರ್ತಕ್ಕಂಥವರು ಉಪ ಆಯುಕ್ತರು ಆದಾಯ ತೆರಿಗೆ ಇಲಾಖೆ TDS KR ನಾರಾಯಣ್ ಅವರ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ನಮಸ್ಕಾರ. ಮತ್ತೊಬ್ಬ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ, ಅವರು ಶ್ರೀನಿವಾಸ್ ಖನ್ನಾ ಆದಾಯ ತೆರಿಗೆ ಅಧಿಕಾರಿಯವರು. ಶ್ರೀನಿವಾಸ್ ಖನ್ನಾ ಅವರೇ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ. ವೀಕ್ಷಕರೇ, ತಮ್ಮ ಪ್ರಶ್ನೆಗಳು ಏನೇ ಇದ್ರೂ ನೇರವಾಗಿ ಸ್ಪಷ್ಟವಾಗಿ TDS ಬಗ್ಗೆ ಮಾತ್ರ ಇರಲಿ. ಸೊ ನಿಮ್ಮ ಪ್ರಶ್ನೆಗಳನ್ನು ದೂರವಾಣಿಯ ಮೂಲಕ ಕೇಳಿ, ಹಾಗೆ ದೂರವಾಣಿಯ ಮೂಲಕವೇ ಉತ್ತರವನ್ನು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗಾದರೆ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ನಾರಾಯಣ ಅವರಿಗೆ ನಿಮ್ಮ ಪ್ರಶ್ನೆ, ಈ TDS ಅಂದರೆ ಏನು, ಈ TDS ಬಗ್ಗೆ ಏನು ಅಂಶಗಳನ್ನು, ಏನು ಮಾಹಿತಿಗಳನ್ನು ವೀಕ್ಷಕರಿಗೆ ಹೇಳ್ತೀರಿ? ಈಗ ತೆರಿಗೆದಾರರು ಅವರಿಗೆ ಬರುವಂಥ ಆದಾಯದ ಮೇಲೆ ಬರುವಂಥ ತೆರಿಗೆನ ವರ್ಷದ ಕೊನೆಯಲ್ಲೇ ಒಂದೇ ಸರಿ ಕಟ್ಟಲಿಕ್ಕಾಗಲ್ಲ. ಹಾಗಾಗಿ ಆ ಥರ ತೀವ್ರತೆಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಯಾವಾಗ ಆದಾಯ ಬರ್ತಾ ಇರುತ್ತೆ ಆವಾಗ ಸ್ವಲ್ಪ ಅಂಶವನ್ನು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಹೋಗ್ಬೋದು. ಸೊ ಆ ಒಂದು ವ್ಯವಸ್ಥೆಗೋಸ್ಕರ ಮತ್ತು ಸರ್ಕಾರಕ್ಕೂ ಸಹಿತ ವರ್ಷ ಎಲ್ಲ ಆದಮೇಲೆ ಆದಾಯ ತೆರಿಗೆ ಬಂದರೆ ಸರ್ಕಾರ ನಿಭಾಯಿಸೋದು ಕಷ್ಟ ಆಗ್ತದೆ. ಸೊ ಎರಡೂ ಉದ್ದೇಶದಿಂದ ಯಾವಾಗ ಆದಾಯ ಬರ್ತಾ ಇರ್ತದೆ ಆವಾಗ ತೆರಿಗೆಯನ್ನು ಕೊಡಲಿಕ್ಕೆ ಅನುಕೂಲ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಯಾರ್ಯಾರು ಆದಾಯವನ್ನು ಕೊಡ್ತಾ ಇರ್ತಾರೆ ಆವಾಗ ಆ ಸಂದರ್ಭದಲ್ಲಿ ಅವರು ತೆರಿಗೆಯನ್ನು ಹಿಡ್ಕೊಂಡು ಇಷ್ಟು ನಿಗದಿತವಾದ ತೆರಿಗೆಯನ್ನು ಹಿಡ್ಕೊಂಡು ಸರ್ಕಾರಕ್ಕೆ ಕಟ್ಟಬೇಕಾಗತ್ತೆ. ಇದನ್ನ TDS ಅಂತ ಹೇಳ್ತಾರೆ. ಒಟ್ಟಾರೆ ಹೇಳೋದಾದರೆ ನಿಮ್ಮ ವಾರ್ಷಿಕ ವಹಿವಾಟು ಏನೇ ಇದ್ದರೂ ಕೂಡ ಫಿನಾನ್ಷಿಯಲ್ ಇಯರ್ ಎಂಡ್ ಆದಮೇಲೆ ಕಟ್ಟೋದಕ್ಕೆ ಬೇಡ, ಆಯಾ ಇನ್ಕಮ್ಗೆ ಆವಾಗಲೇ ಕಟ್ಟುಬಿಡಿ. ಅಂದರೆ ಆಯಾ ಸಂಸ್ಥೆಗಳು ಡಿಡಕ್ಟ್ ಮಾಡ್ತಕ್ಕಂಥದ್ದು ಸರ್ಕಾರಕ್ಕೆ ಅಡ್ವಾನ್ಸ್ ಆಗಿ ನಮ್ಮ ತೆರಿಗೆಯನ್ನು ತುಂಬತಕ್ಕಂತಹ ಒಂದು ಪದ್ಧತಿ. ಹೌದು. ಶ್ರೀನಿವಾಸ್ ಖನ್ನಾ ಅವರೇ, ಈ TDS ಅಂತಕ್ಕಂಥದ್ದು ಇಂಟ್ರಡ್ಯೂಸ್ ಆಗಿದ್ದು ಯಾವಾಗ ಮತ್ತು ಇದರ ಒಂದು ವಿಚಾರಗಳ ಬಗ್ಗೆ ನಾವು ಹೇಳೋದಾದರೆ ಅದಕ್ಕೆ ಲಿಮಿಟೇಷನ್ಸ್ ಏನಿದೆ? TDS ಅನ್ನೋದು ಭಾಳ ದಿವಸದಿಂದ ಪದ್ಧತಿನಲ್ಲಿದೆ. ಇದು ಒರಿಜಿನಲ್ ಆಗಿ ಇಂಟ್ರಡ್ಯೂಸ್ ಮಾಡಿದ್ದು ಆ್ಯಡಮ್ ಸ್ಮಿತ್ ಅಂತ UK ನಲ್ಲಿ. ಅವರ ವಿಚಾರದಲ್ಲಿ ಸರ್ಕಾರಕ್ಕೆ ಈಗ ನಾರಾಯಣ್ ಅವ್ರು ಹೇಳಿದಾಗೆ ಆಗಾಗ ದುಡ್ಡು ಬೇಕಾಗಿರ್ತದೆ. ಆ ಬಡ್ಜೆಟ್ ನೆಸೆಸಿಟೀಸ್ನ ಮೀಟ್ ಮಾಡಲಿಕ್ಕೆ ಅವರು ಈ ಒಂದು ಪದ್ಧತಿನ ಹೊರಮಾಡಿದ್ರು. ಅದನ್ನು ವಿಭಿನ್ನ ದೇಶಗಳು ಅಳವಡಿಸ್ಕೊಂಡಿತು. ನಾವು ಇಲ್ಲಿ ಮೊದಲನೇ ಇದರಲ್ಲಿ ಬರೀ ವೇತನದಾರರು ಮತ್ತು ಕಾಂಟ್ರಾಕ್ಟರ್ಗೆ ಇದನ್ನು 1961ನಲ್ಲಿ ತೊಗೊಂಡು ಬಂದ್ವಿ. ನಂತರ ಇದನ್ನು ವಿಸ್ತರಣೆ ಮಾಡ್ತೀವಿ ಅಂತ 1995ನಲ್ಲಿ ಭಾಳಷ್ಟು ಕಾಂಟ್ರಾಕ್ಟ್ಸನ್ನು ಇದಕ್ಕೆ ಅಳವಡಿಸ್ಕೊಂಡು ಬಂದ್ವಿ. ಈಗ ರೀಸೆಂಟಾಗಿ ನಾವು ಈ ಭೂಮಿ ವಿಚಾರ ಟ್ರಾನ್ಸ್ಫರ್ ಮಾಡಿದ್ರು ಸಹ TDS ಮಾಡಬೇಕು ಅನ್ನೋದನ್ನು
194 IA ಅಂತ ಒಂದು ಕಾಯ್ದೆನಲ್ಲಿ ಮೂಲಕ ತಂದಿದೆ. ಅಂದರೆ ಒಟ್ಟಾರೆ ಹೇಳೋದಾದರೆ ಯಾವುದೇ ಸೇವೆ ಅಥವಾ ಎಂಪ್ಲಾಯ್ಮೆಂಟ್ ಇರಬಹುದು, ನೀವೇನೇ ಆಗಲಿ ಎಲ್ಲಿಂದ ಯಾವ ಮೂಲದಿಂದ ಹಣ ಬಂದರೂ ಎಕ್ಸೆಪ್ಟ್ ಬಿಸ್ನೆಸ್, ನಾವು ವ್ಯಾಪಾರ ಮಾಡ್ತೀವಿ ಬಿಟ್ಟು ಬೇರೆ ಯಾವುದೇ ಸೇವೆಯಿಂದ ಹಣ ಬಂದರೂ ಕೂಡ ಸೊ ಅದಕ್ಕೆ TDS ಅಪ್ಲೈ ಆಗುತ್ತೆ ಅಂತ ತಾವು ಹೇಳ್ತೀರಿ. ಧನ್ಯವಾದಗಳು. ಒಂದು ದೂರವಾಣಿ ಕರೆ ಇದೆ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಪ್ರಕಾಶ್ ಅವರು ತುಮಕೂರಿಂದ ಕರೆ ಮಾಡಿದರೆ ಕೇಳಿ. ಪ್ರಕಾಶ್ ಅವರು ನಿಮ್ಮ ಪ್ರಶ್ನೆ. ಹಲೋ, ಕೇಳಿ, ಪ್ರಶ್ನೆ ಕೇಳಿ. ಪ್ರಕಾಶ್ ಭಾರದ್ವಾಜ್ ಅಂತ ತುಮಕೂರಿಂದ. ಕೇಳಿ. ನಾನು HMT VRS ಎಂಪ್ಲಾಯೀಸ್ ಅಸೋಸಿಯೇಷನ್ ಸೆಕ್ರೆಟರಿ. ಸ್ವಲ್ಪ ಜೋರಾಗಿ ಮಾತಾಡಿ. HMT VRS ಎಂಪ್ಲಾಯೀಸ್ ಸೆಕ್ರೆಟರಿ. ಹಾ, 1992 ನಲ್ಲಿ ನಮಗೆ ವೇಜ್ ರಿವಿಷನ್ ಆಯ್ತು. ಹಾಗಾದಾಗ 1995 ಅರಿಯರ್ಸ್ ಕೊಟ್ಟರು. ಅರಿಯರ್ಸ್ ಕೊಟ್ಟಾಗ ನಮಗೆ ಟ್ಯಾಕ್ಸಸ್ ನ ಡಿಡಕ್ಟ್ ಮಾಡಿದ್ರು, ಇನ್ಕಮ್ ಟ್ಯಾಕ್ಸ್ ಅಂತ. ದಟ್ ಸೋ ಫಾರ್ ದೇ ಹ್ಯಾವ್ ನಾಟ್ ಪೇಯ್ಡ್. ಬಟ್ ಅದು ಗೋವಿಗೂ ಕೊಟ್ಟಿಲ್ಲ, ನಮಗೂ ಕೊಟ್ಟಿಲ್ಲ. ಅದು ಏನ್ ರೆಸ್ಪಾನ್ಸಿಬಿಲಿಟಿ, ನಾವು ಅಮೌಂಟ್ ತಗೊಳ್ಳೋದು ಹೇಗೆ ಮತ್ತೆ ಈಗ ಇದಕ್ಕೆ ಅಂತ ಅರ್ಥ ಮಾಡ್ತಾ ಇಲ್ಲ ಸರ್. ಎಲ್ಲಿ ತಾವು ಕೆಲಸ ಮಾಡ್ತಾ ಇದ್ದಿದ್ದು? HMT. ಓಕೆ, ನಿಮ್ಮ ತೆರಿಗೆಯನ್ನ ಸರ್ಕಾರಕ್ಕೆ ಸಲ್ಲಿಸಿಲ್ಲ ಅನ್ನೋದು ನಿಮ್ಮ ಪ್ರಶ್ನೆ ಅಲ್ವಾ? ನಮ್ಮಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಡಿಡಕ್ಟ್ ಮಾಡಿದ್ದಾರೆ. ನಿಮ್ಮ ಹತ್ರ ಫಾರ್ಮ್ 16 ಏನೋ ಅಥವಾ ಫಾರ್ಮ್ 16 ಅಲ್ಲಿ TDS ಡಿಡಕ್ಟ್ ಮಾಡಿದೆ ಅಂತ ತೋರಿಸಿದೆ. ಫಾರ್ಮ್ 16 ಅಲ್ಲಿ ಮಾಡಿಲ್ಲ, ಅರಿಯರ್ಸ್ ಕೊಡಬೇಕಾಗಿರೋ ಬ್ಯಾಲೆನ್ಸ್ ಶೀಟ್ ನಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಮಾಡಿದ್ದಾರೆ ನಮಗೆ. ಓಕೆ, ಬಟ್ ದೇ ಹ್ಯಾವ್ ನಾಟ್ ಪೇಡ್ ಟು ದ ಗವರ್ನಮೆಂಟ್ ಆಲ್ಸೋ, ದೇ ಹ್ಯಾವ್ ನಾಟ್ ರಿಟರ್ನ್ ಟು ಅಸ್ ಆಲ್ಸೋ. ಸೊ ಇಲಾಖೆಯಲ್ಲಿ ತಾವು ಎನ್ಕ್ವೈರಿ ಮಾಡಿದ್ದೀರಾ? ಎಂಕ್ವೈರಿ ಮಾಡಿದ್ರೆ ನೀವು ವಿಲ್ ಗಿವ್ ದ ಅರಿಯರ್ಸ್, ದೆನ್ ಯು ವಿಲ್ ಗಿವ್. 1995 ನಮಗೆ ಅರಿಯರ್ಸೇ ಕೊಟ್ಟಿಲ್ಲ. ಖಂಡಿತ ನಿಮ್ಮ ಪ್ರಶ್ನೆಗೆ ಶ್ರೀನಿವಾಸ್ ಖನ್ನಾ ಅವರು ಉತ್ತರ ಕೊಡ್ತಾರೆ. ಇದು ಇಲಾಖೆಯ ಗಮನಕ್ಕೂ ಬಂದಿದೆ. ಇದು ನೀವು ಹೇಳಿದಾಗೆ ಅವರು ಇಲಾಖೆಗೆ ಈ ದುಡ್ಡನ್ನು ಸಲ್ಲಿಸಿಲ್ಲ ಅನ್ನೋದು ಸರಿಯಾದ ಮಾತಲ್ಲ. ಅವರು ಸಲ್ಲಿಸಿದ್ದಾರೆ, ಆದರೆ ಅದನ್ನು ಸಲ್ಲಿಸುವಾಗ ಆ ಚಲಾನಲ್ಲಿ ಕೆಲವು ತಪ್ಪುಗಳನ್ನು ಮಾಡಿದ್ದಾರೆ. ಆ ತಪ್ಪಿಂದ ನಿಮಗೆ ಈಗ ಈ ಕ್ರೆಡಿಟ್ ಸಿಗೋದ್ರಲ್ಲಿ ಕೆಲವು ತೊಂದರೆಗಳು ಆಗ್ತಾಯಿದೆ. ಆದರೆ ನೀವು ಕೆಲವು ದಿನದಲ್ಲಿ ಈ ಸಮಸ್ಯೆಗಳೆಲ್ಲ ಸರಿ ಆಗತ್ತೆ ಅನ್ನೋದಕ್ಕೆ ಭರವಸೆ ನಾವು ನೀಡುತ್ತೇವೆ. ಧನ್ಯವಾದ. ನಿಮ್ಮ ಪ್ರಶ್ನೆಗೆ ಎಲ್ಲೋ ಕೆಲವು ತಾಂತ್ರಿಕ ತೊಂದರೆಗಳಿಂದ ಕೂಡ ಕೆಲವೊಮ್ಮೆ ಈ ರೀತಿ ಆಗ್ತಕ್ಕಂಥ ಸಂದರ್ಭಗಳಿರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಮತ್ತೊಂದು ದೂರವಾಣಿ ಕರೆ ಇದೆ. ಪ್ರಭು ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಕೇಳಿ ಪ್ರಭು ಅವರೇ, ನಿಮ್ಮ ಪ್ರಶ್ನೆ. ನಮಸ್ತೆ. ನಮಸ್ತೆ ಸರ್, ಏನಂದ್ರೆ ನಮ್ಮ ತಾಯಿ RD ಏಜೆಂಟ್ ಆಗಿದ್ದಾರೆ ಸರ್, ಪೋಸ್ಟಲ್ RD. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಏನೊಂದು 4000 ಇಂದ 5000 ರುಪೀಸ್ ನಾವು ಪೋಸ್ಟ್ಗೆ ರೆಮಿಟ್ ಮಾಡ್ತೀವಿ ಅಮೌಂಟ್ ನ. ಸೊ ಅವ್ರು ನಮಗೆ ಕೊಡೋ ಕಮಿಷನ್ 4 ರೂಪೀಸ್ ಪರ್ 100 ರೂಪೀಸ್ ಕೊಡ್ತಾರೆ. 100 ರೂಪೀಸ್ಗೆ 4 ರೂಪೀಸ್ ಏನೋ ಕಮಿಷನ್ ಕೊಡ್ತಾರೆ. ಅದು TDS, ಅದಕ್ಕೂ TDS ಕಟ್ ಮಾಡ್ತಿದ್ದಾರೆ. ಇದು ಎಷ್ಟು ಲಿಮಿಟ್ ಇರಬೇಕು, ನಾವು ಅದನ್ನ ವಾಪಸ್ ತಗೊಳಕ್ ಹೇಗೆ? ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು ಪ್ರಭು ಅವರೇ? ಸರ್ ಮಂತ್ಲಿ ಇನ್ಕಮ್ 30,000 ಇರುತ್ತೆ. ಕಮಿಷನ್ ಅಲ್ಲ ಸರ್, ನಮ್ದು ಆಕ್ಚುಲಿ ನಮ್ದು ಓವರ್ ಆಲ್ ಇನ್ಕಮ್ ಅಲ್ಲ, RD ಇಂದ ನಿಮ್ಮ ಮಂತ್ಲಿ ಇನ್ಕಮ್ ಎಷ್ಟು? RD ಸರ್ 4000 ರೂಪೀಸ್ ನಾವು ಕಟ್ಟೋದು. ಅವ್ರು 4000ಗೆ 100 ರೂಪೀಸ್ಗೆ 4 ರೂಪೀಸ್ ಅಂತ ಕಮಿಷನ್ ಕೊಡ್ತಾರೆ ಅಂದ್ರೆ ಅದೇ ಇನ್ಕಮ್ ನಮ್ಗೆ. ಕರೆಕ್ಟ್. ನಿಮ್ಮ ಒಟ್ಟಾರೆ ಆದಾಯ ಹೇಳಿದ್ರೆ ಅದ್ರ ಮೇಲೆ TDS ಯಾಕೆ ಮಾಡ್ತಾರೆ ಅನ್ನೋದು ಹೇಳ್ಬೋದು. ಹೌದಾ ಸರ್? ಹೌದು. ನಿಮ್ಮ ಮಂತ್ಲಿ ಕಮಿಷನ್ ಅಂತ ಎಷ್ಟು ತಗೋತೀರಿ ಅದನ್ನ ನಿಖರವಾಗಿ ಹೇಳಿ. ಮಂತ್ಲಿ ನಾವು ಪೋಸ್ಟ್ ಅಲ್ಲಿಂದ ತಗೊಳ್ಳೋ ಇನ್ಕಮ್ ಸರ್ 1200 ರೂಪೀಸ್ ಏನೋ ಇರುತ್ತೆ ಅಷ್ಟೇ ಸರ್. ಖಂಡಿತ, ಧನ್ಯವಾದಗಳು. ಈಗ ನಾರಾಯಣ ಅವರು ಉತ್ತರ ಕೊಡ್ತಾರೆ. ಈಗ ಈ ಯಾರೇ ಆಗಲಿ ಕಮಿಷನ್ ಕೊಡುವಾಗ ಟ್ಯಾಕ್ಸನ್ನು ಹಿಡಿಬೇಕು 10% ಅಂತ ಇದೆ. ಸೊ ಇದು 194H ಅಂತ ಇದೆ, ಅದರ ಪ್ರಕಾರ ಹಿಡಿಬೇಕಾಗತ್ತೆ. ಅವರು ಇಲಾಖೆಯವರು ಹಿಡಿತಾ ಇರೋದು ಸರಿಗೆ ಇದೆ. ಆದರೆ ನಿಮಗೇನಾದರೂ ನಿಮ್ಮ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದರೆ ನೀವು ಸರ್ಕಾರಕ್ಕೆ ಒಂದು ಅಪ್ಲಿಕೇಶನ್ ಕೊಟ್ಟು ಅರ್ಜಿ ಕೊಟ್ಟು 197 ಸೆಕ್ಷನ್ ಅಂತ ಇದೆ, ಅದರ ಪ್ರಕಾರ ನೀವು ಅರ್ಜಿ ಕೊಟ್ಟರೆ ಅಲ್ಲಿ ಅಧಿಕಾರಿಗಳು TDS ಅಧಿಕಾರಿಗಳು ನಿಮಗೆ ಒಂದು ವಿನಾಯಿತಿ ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ವಿನಾಯಿತಿ ಸರ್ಟಿಫಿಕೇಟನ್ನು ನೀವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೊಟ್ಟಾಗ ಅಂದರೆ ಆವಾಗ ಅವರು ನಿಮ್ಮ ಟ್ಯಾಕ್ಸನ್ನು ಹಿಡಿಯೋದನ್ನು ನಿಲ್ಲಿಸ್ತಾರೆ. ಈ ರೀತಿ ನೀವು ಪರಿಹಾರ ಪಡ್ಕೋಬೋದು. ಧನ್ಯವಾದ ಪ್ರಭು ಅವರೇ ನಿಮ್ಮ ಪ್ರಶ್ನೆಗೆ. ಸೊ ಇದು ಒಂದು ಮಾರ್ಗ. ಮತ್ತೊಂದು ಮಾರ್ಗ ಏನಂದ್ರೆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನು ಫೈಲ್ ಮಾಡಿ ರೀಫಂಡ್ ಕೂಡ ತಗೋಬಹುದು. ಎರಡೂ ಮಾರ್ಗಗಳ ಮೂಲಕ ನಿಮ್ಮ ಹಣವನ್ನು ವಾಪಸ್ ತಗೋಬಹುದು. ಒಂದು ವಿನಾಯಿತಿ ಪಡ್ಕೋಬಹುದು, ಇನ್ನೊಂದು ರೀಫಂಡ್ ತಗೋಬಹುದು. ಒಂದು TDS ನಿಂದನೇ ವಿನಾಯಿತಿ ಪಡಿಬೇಕು ಅಂದ್ರೆ ಇಲ್ಲ ಅರ್ಜಿ ಮಾಡಬೇಕು. ಇದು ಅದಾದ ನಂತರ ನೀವು ರಿಟರ್ನ್ ಫೈಲ್ ಮಾಡಿ ಬೇಕಾದ್ರೆ ಆಮೇಲೆ ರೀಫಂಡ್ ತಗೊಳ್ಬಹುದು. ಎರಡು ಇದೆ. ಧನ್ಯವಾದ ನಿಮ್ಮ ಪ್ರಶ್ನೆಗೆ ಅಂಡ್ ನಿಮ್ಮ ಉತ್ತರಕ್ಕೆ ಕೂಡ. ಈರಣ್ಣ ಅವರು ಗದಗದಿಂದ ಕರೆ ಮಾಡಿದರೆ. ಕೇಳಿ ಈರಣ್ಣ ಅವರೇ ನಿಮ್ಮ ಪ್ರಶ್ನೆ. ವೀರಣ್ಣ ಅವರೇ ನಿಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಮಾತಾಡೋದು. ಹೇಳ್ರಿ.
ಸರ್ ಏನಾಗಿದೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿಕ್ಕೆ ವಕೀಲರಿಗೆ ಕೊಟ್ಟಿದ್ದೀವಿ ನಾವು. ಅವರು ಬ್ಯಾಂಕ್ ಅಕೌಂಟ್ ನಂಬರ್ ತಪ್ಪಾಗಿ ಕೊಟ್ಬಿಟ್ಟಿದ್ದಾರೆ ನಮ್ದು. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲಿ ನನ್ ಚೆಕ್ ಬಂದಿದೆ, ಬಟ್ ಅದು ಅಕೌಂಟ್ ಯಾವ್ದಿದೆ ಅದಕ್ಕೆ ಕ್ರೆಡಿಟ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ನನ್ನ ಅಕೌಂಟ್ ನಂಬರ್ ಆ ಹೆಸರಲ್ಲಿ ಇಲ್ಲ. ನಾವ್ ಏನ್ ಮಾಡ್ಬೇಕು ಹೇಳಿ ಸರ್? ಆ ಹೆಸರಲ್ಲಿ ಇಲ್ವಾ ಅಥವಾ ಅಕೌಂಟ್ ನಂಬರ್ ತಪ್ಪಾಗಿದೆಯಾ? ಅಕೌಂಟ್ ನಂಬರ್ ತಪ್ಪಾಗಿದೆ ಸರ್. ನನ್ನ ಅಕೌಂಟ್ ನಂಬರ್ ಬೇರೆ ಇದೆ, ವಕೀಲರು ಬೇರೆ ಕೊಟ್ಟಿದ್ದಾರೆ ಸರ್. ಅದು ಆತ್ರಿ ಅಕೌಂಟ್ ನಂಬರ್ ತಪ್ಪಾಗಿದೆ, ಏನ್ ಮಾಡ್ಬೇಕು ಅಂತ ನಿಮ್ ಪ್ರಶ್ನೆ. ಹೌದು ಸರ್. ಭಾಳ ಚಲೋ ಪ್ರಶ್ನೆ ಕೇಳಿರಿ. ಶ್ರೀನಿವಾಸ್ ಖನ್ನಾ ಅವರು ಇದಕ್ಕೆ ಉತ್ತರ ಕೊಡ್ತಾರೆ. ನೀವು ನಿಮ್ಮ ಅಕೌಂಟ್ ನಂಬರ್ ತಪ್ಪಾಗಿದ್ದಲ್ಲಿ ನೀವು ಒಂದು ಬ್ಲ್ಯಾಂಕ್ ಚೆಕ್ ಅನ್ನು ಕ್ರಾಸ್ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಒಂದು ಅರ್ಜಿನ ಇಲಾಖೆಗೆ ತಲುಪಿಸಿದ್ರೆ ನಾವು ನಿಮ್ಮ ಅಕೌಂಟ್ ನಂಬರ್ ಸರಿಯಾದ ಅಕೌಂಟ್ ನಂಬರ್ಗೆ ಅದನ್ನು ಕರೆಕ್ಟ್ ಮಾಡಿ ತಲುಪಿಸ್ತೀವಿ. ಸರ್ ಇಲಾಖೆಗೆ ಅಂದ್ರೆ ಗದಗ ಕೊಡ್ಬೇಕಾ ಏನ್ ಸರ್ ಬೆಂಗಳೂರಿಗೆ ಕಳಿಸ್ಬೇಕು ಏನು ಅಂತ? ನಿಮಗೆ CPC ಇಂದ ಇಂಟಿಮೇಷನ್ ಬಂದಲ್ಲಿ ಬೆಂಗಳೂರಿಗೆ ತಲುಪಿಸಿ, ಅಥವಾ ಗದಗಿಂದ ನಿಮಗೆ ಇಂಟಿಮೇಷನ್ ಬಂದಲ್ಲಿ ಗದಗ ಸಲ್ಲಿಸಿ ಮನವಿ ಪತ್ರವನ್ನು ಅಂತ ಹೇಳ್ತಾ ಇದ್ದೀವಿ. ಧನ್ಯವಾದ ನಿಮ್ಮ ಕರೆಗೆ. ವೀಕ್ಷಕರೇ, ಇವತ್ತಿನ ವಿಷಯ TDS ಬಗ್ಗೆ ನಿಮಗೆ ಎಷ್ಟು ಗೊತ್ತು? ದಯವಿಟ್ಟು TDS ಬಗ್ಗೆ ನಿಮ್ಮ ಪ್ರಶ್ನೆಗಳು ನೇರವಾಗಿರಲಿ, ಸ್ಪಷ್ಟವಾಗಿರಲಿ. ನಾಗೇಶ್ ಅವರು ಮೈಸೂರಿಂದ ಕರೆ ಮಾಡಿದರೆ, ನೋಡೋಣ ಅವರ ಪ್ರಶ್ನೆ ಏನು ಅಂತ. ಕೇಳಿ ನಾಗೇಶ್ ಅವರೇ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಂದ್ರೆ ನಾನು ಒಂದು ಮಾರ್ಟೇಜು ಅಥವಾ ಯಾವ್ದಾದ್ರು ಒಂದು ಕಮರ್ಷಿಯಲ್ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ, ಅಥವಾ ಲೋನ್ ತಗೊಳ್ತೀನಿ NBS ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಅಲ್ಲಿ. ಅದು ಹೌಸಿಂಗ್ ಲೋನ್ ಅಲ್ಲಿ ಮಾತ್ರ ಎಕ್ಸಂಪ್ಷನ್ ಇರ್ತದೆ. ಇದು ಯಾವ್ದು ನಾನು ಮಾರ್ಟೇಜಸ್ ಯಾವ್ದೇ ಲೋನ್ ತಗೊಂಡ್ರು ಅದರಲ್ಲಿ ಇದಿರಲ್ಲ, ಟ್ಯಾಕ್ಸ್ ಎಕ್ಸಂಪ್ಷನ್ ಇರಲ್ಲ. ಸಪೋಸ್ ಈಗ ನಾ ಏನ್ ಇಂಟ್ರೆಸ್ಟ್ ಪೇ ಮಾಡ್ತೀನಿ ಅದ್ರ ಮೇಲೆ TDS ಕ್ಲೈಮ್ ಮಾಡ್ಕೋಬೋದಾ? ಧನ್ಯವಾದ ನಿಮ್ಮ ಪ್ರಶ್ನೆಗೆ. ನೇರವಾಗಿ TDS ಪ್ರಶ್ನೆ ಅಲ್ಲದಿದ್ದರೂ ಕೂಡ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾರಾಯಣ ಮಾಡ್ತಾರೆ. ಈಗ ಇಂಟ್ರೆಸ್ಟ್ ಅಂತ ನೀವು ಹೇಳಿದ್ರೆ, ಈ ಕಾನೂನು TDS ಕಾನೂನು ಪ್ರಕಾರ ಏನು ಹೇಳುತ್ತೆ ಅಂದರೆ, ಯಾರೇ ಆಗಲಿ ಇಂಟ್ರೆಸ್ಟ್ ಕೊಡೋ ಹೊತ್ತಿನಲ್ಲಿ TDS ಅನ್ನು ಮಾಡಬೇಕು ಅಂತ ಇದೆ. ಈಗ ಇಂಟ್ರೆಸ್ಟು 10,000ಕ್ಕಿಂತ ಜಾಸ್ತಿ ಇದ್ದರೆ, ಬ್ಯಾಂಕ್ ಡೆಪಾಸಿಟ್ಗಳಾದರೆ 10,000ಕ್ಕಿಂತ ಜಾಸ್ತಿ ಇದ್ದರೆ, ಆ ಬ್ಯಾಂಕ್ನವರು ಯಾರಿಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅವರು TDS ಮಾಡಬೇಕಾಗ್ತದೆ. ಅದೇ ಥರ ಬೇರೆ ಬ್ಯಾಂಕ್ ಬಿಟ್ಟು ಬೇರೆಯವರಾದರೆ 5,000ಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾ ಇದ್ದರೆ ಅವರು TDS ಮಾಡಬೇಕಾಗತ್ತೆ. ಸಪೋಸ್ NBS ಇದರಲ್ಲಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪ್ನಿಲಿ ನಾನು ಸಪೋಸ್ ಈಗ ಯಾವ್ದಾದ್ರು ಒಂದು ಪ್ಲೆಡ್ಜ್ ಮಾಡ್ಬಿಟ್ಟು ಲೋನ್ ತಗೊಂಡು ಇಂಟ್ರೆಸ್ಟ್ ಪೇ ಮಾಡ್ತೀರಾ, ಅದಕ್ಕೆ TDS ಕ್ಲೈಮ್ ಆಗುತ್ತಾ? ಹೌದು. ಈಗ ನೀವು ಅಲ್ಲಿ ಏನಾಗುತ್ತೆ ಅಂದರೆ, ಈಗ ನೀವು ಯಾವ ಉದ್ದೇಶಕ್ಕೆ ನೀವು ಲೋನ್ ತಗೊಂಡಿದ್ದೀರಾ ಅನ್ನೋದು ಬೇಕಾಗತ್ತೆ. ಈಗ ನೀವು ಒಂದು ವ್ಯಾಪಾರದಾರರಾಗಿದ್ದರೆ, ವ್ಯಾಪಾರ ಮಾಡ್ಕೊಂಡಿದ್ರೆ, ನಿಮ್ಮ ವಹಿವಾಟು 1 ಕೋಟಿಗಿಂತ ಹೆಚ್ಚಿಗೆ ಇದ್ದರೆ, ಸೊ ಆವಾಗ ನೀವು NBFCಗೆ ನೀವು ಇಂಟ್ರೆಸ್ಟ್ ಕೊಡುವಾಗ TDS ಮಾಡಬೇಕಾಗ್ತದೆ. ಅಥವಾ ನೀವು ಸ್ವಂತ ಮನೆ ಕಟ್ಟೋದಕ್ಕೋಸ್ಕರ ನೀವು ಸಾಲ ತಗೊಂಡು ಬಡ್ಡಿ ಕೊಡ್ತಾ ಇದ್ರೆ ಆವಾಗ TDS ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಬಿಸ್ನೆಸ್ ತಗೊಂಡಾಗ ಮಾತ್ರ. ಹೌದು, ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಏನಿದೆ ಅದಕ್ಕೆ ನೀವು ತಗೊಂಡಾಗ ಅವಾಗ ನೀವು TDS ಮಾಡಬೇಕಾಗತ್ತೆ. ಹೌದಾ? ಓಕೆ ಸರ್, ಧನ್ಯವಾದ ನಾಗೇಶ್ ಅವರೇ ನಿಮ್ಮ ಕರೆಗೆ. ಸಂತೋಷ್ ಅವರು ದೂರವಾಣಿ ಕರೆ ಮಾಡಿದರೆ. ಕೇಳಿ ಸಂತೋಷ್ ಅವರು ನಿಮ್ಮ ಪ್ರಶ್ನೆ. ಸರ್ ನಾನು ಸಂತೋಷ್ ಅಂತ ಬೆಂಗಳೂರಿನ ಮಾತಾಡ್ತಿದ್ದೀನಿ. ಹೇಳಿ ಹೇಳಿ. ನಾನು ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಟ್ಯಾಕ್ಸ್ ಕಂಪ್ನಿ ಮೂಲಕ ಡಿಡಕ್ಟ್ ಆಗ್ತಿದೆ. ಓಕೆ. ಕಂಪ್ನಿ ಬದಲಾಯಿಸಿದಾಗ ಎಕ್ಸ್ಟ್ರಾ ಟ್ಯಾಕ್ಸ್ ನ ಕಟ್ಟಬೇಕಾಗತ್ತೆ ನಾವೇ. ಖಂಡಿತ. ನಾವು ಕಟ್ಟಿದಾಗ ಒಂದು ರಾಂಗ್ ಮೈನರ್ ಹೆಡ್ ಇಂದ ಕಟ್ಟಿದೀವಿ. ಅದನ್ನ ಕರೆಕ್ಟ್ ಮಾಡೋದಕ್ಕೂ ನಾನು ಡಿಪಾರ್ಟ್ಮೆಂಟ್ ಹೋಗಿ ಇದು ಕರೆಕ್ಟ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಆದ್ರೂ ಇವತ್ತಿಗೂ ನಂಗೆ ನೋಟಿಸ್ ಬರ್ತದೆ, ಇನ್ನು ಕಟ್ಟಿಲ್ಲ, ಇಂಟ್ರೆಸ್ಟ್ ಆಡ್ ಆಗಿ ಬರ್ತಾ ಇದೆ. ಓಕೆ, ನೀವು ಯಾವ ಹೆಡ್ ಅಲ್ಲಿ ಕಟ್ಟಿದಿರಿ? ಮೈನರ್ ಹೆಡ್ 300 ಅಂತ ಕಟ್ಟಿದ್ದೀನಿ. 400 ಬೇಕಾಗಿತ್ತು ಅಂತ. ಸೊ ಅದು ಕರೆಕ್ಟ್ ಆಗಿದೆ, ನಾನು ಹೋಗಿ ಕರೆಕ್ಟ್ ಮಾಡ್ಸಿದ್ದೀನಿ. ಅವ್ರು ನನ್ಗೆ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿದೆ, ನಿಮ್ಗೆ ಬರಲ್ಲ ಇನ್ನು ಅಂತ. ಆದ್ರೂ ಇವತ್ತಿಗೂ ಬರ್ತವೆ ನೋಟಿಸ್. ಆಮೇಲೆ ಈ ವರ್ಷ ಎಕ್ಸೆಸ್ ಟ್ಯಾಕ್ಸ್ ಕಟ್ಟಿರೋದ್ರಿಂದ ರೀಫಂಡ್ ಬರ್ಬೇಕಾಗಿತ್ತು, ಅದಕ್ಕೆ ನನ್ಗೆ ಲೆಟರ್ ಬಂದಿದೆ, ನಿಮ್ ರೀಫಂಡ್ ಬರ್ಬೇಕಾಗಿತ್ತು, ನಾವು ಕೊಡಲ್ಲ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೋತೀವಿ ಅಂತ. ಸೊ ಹೆಂಗೆ ಸೊಲ್ಯೂಷನ್ ಸರ್ ಇದಕ್ಕೆ? ನಿಮ್ಮ ಪ್ರಶ್ನೆಗೆ ಧನ್ಯವಾದ. ಆದ್ರೆ ಇವತ್ತಿನ ಸಂಪೂರ್ಣ ಮಾಹಿತಿ TDS ಬಗ್ಗೆ ಮಾತ್ರ ಇರೋದ್ರಿಂದ ನಿಮ್ಮ ಪ್ರಶ್ನೆಗೂ ಕೂಡ ಶ್ರೀನಿವಾಸ್ ಖನ್ನಾ ಅವರು ಉತ್ತರ ಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ವೀಕ್ಷಕರೇ, ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ TDS ಬಗ್ಗೆ ಕೇಳಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಆ ಡಿಮ್ಯಾಂಡ್ 2010-11ಗೆ ಹಿಂದಿದ್ದಲ್ಲಿ ನಿಮ್ಮ ಅಸೆಸಿಂಗ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವರು ಈ ಅರಿಯರ್ಸ್ನ ಕಡಿಮೆ ಮಾಡೋದಕ್ಕೆ ಅವರು ವ್ಯವಸ್ಥೆ ಮಾಡ್ತಾರೆ. ಅದಕ್ಕೆ ಈಗ ತಾಂತ್ರಿಕವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಷ್ಟು ದಿನ ಇರಲಿಲ್ಲ, ಈಗ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ಅಂದರೆ ಒಟ್ಟಾರೆ ಅವರ ಒಂದು ಏನು ಪೇಮೆಂಟ್ ಮಾಡಿದ್ದಾರೆ ಅದನ್ನು ಅಡ್ಜಸ್ಟ್ ಮಾಡಿಸುವಂತಹ ಒಂದು ಪ್ರಯತ್ನ ಕೂಡ ಅವರು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಒಂದು ತಾಂತ್ರಿಕ ತೊಂದರೆ ಆಗಿರಬಹುದು. ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿದ್ರೆ ಬಹುಶಃ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ ಮತ್ತೊಂದು ದೂರವಾಣಿ ಕರೆ ಜಯಕುಮಾರ್ ಅವರು ಯಲಹಂಕದಿಂದ ಕರೆ ಮಾಡಿದರೆ. ಕೇಳಿ ಜಯಕುಮಾರ್, ನಿಮ್ಮ ಪ್ರಶ್ನೆ.
ಸರ್ ನಮಸ್ಕಾರ, ಜಯಕುಮಾರ್ ಯಲಹಂಕದಿಂದ. ನಮಸ್ಕಾರ. ನಾನು LIC ಏಜೆಂಟು. ಈ TDS ಡಿಡಕ್ಟ್ ಮಾಡಿದ್ದು ಏನಾಗಿದೆ, 1-2 ವರ್ಷ ರಾಂಗ್ ನಂಬರ್ಗೆ ಹೋಗ್ಬಿಟ್ಟಿದೆ. ರಾಂಗ್ ನಂಬರ್, ರಾಂಗ್ ಪ್ಯಾನ್ ನಂಬರ್ ಯಾರು ಮೆನ್ಷನ್ ಮಾಡಿದ್ದಾರೆ? ನಮ್ಮ ಆಫೀಸಲ್ಲಿ. ಈಗ ಅದನ್ನ ಹಿಂದಕ್ಕೆ ಪಡೆಯಕ್ಕೆ ಸಾಧ್ಯವಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರಿ. ಇದನ್ನ ನಾರಾಯಣ ಅವರು ಉತ್ತರ ಕೊಡ್ತಾರೆ. ಈಗ ನೀವು ನಿಮ್ಮ ಆಫೀಸ್ ಅವ್ರಿಗೆ ನಿಮ್ಮ ಸರಿಯಾದ ಪ್ಯಾನ್ ನಂಬರನ್ನು ನೀವು ಕೊಟ್ಟಿದ್ದೀರಾ ಅನ್ನೋದನ್ನು ನೀವು ಚೆಕ್ ಮಾಡಿ. ಯಾಕೆಂದರೆ ಎಲ್ಲರೂ ಯಾರು ಪೇಮೆಂಟ್ಸನ್ನು ತಗೋತಾರೆ ಅವ್ರದ್ದೊಂದು ಕರ್ತವ್ಯ ಇದೆ, ಡಿಡಕ್ಟಿ ಆಗಿ ಅವ್ರದ್ದೊಂದು ಕರ್ತವ್ಯ ಇದೆ. ಏನಂದರೆ ಡಿಡಕ್ಟರ್ಗೆ ಸರಿಯಾದ ಪ್ಯಾನ್ ನಂಬರನ್ನು ನಾವು ಕೊಡಬೇಕು. ಯಾಕೆಂದರೆ ಈಗ TDS ಕ್ರೆಡಿಟ್ಟು ಈ ಪ್ಯಾನ್ ನಂಬರ್ ಬೇಸಿಸ್ ಮೇಲೇ ಎಲ್ಲರಿಗೂ ಕ್ರೆಡಿಟ್ ಬರೋದು. ಸೊ ಹಾಗಾಗಿ ಡಿಡಕ್ಟರ್ ಕರ್ತವ್ಯ ಏನು, ಪ್ಯಾನ್ ನಂಬರನ್ನು ಕೊಡಬೇಕು. ಡಿಡಕ್ಟರ್ ಕರ್ತವ್ಯ ಏನು, ಅವರು ಎಲ್ಲ ಕಮ್ಯುನಿಕೇಷನ್ಸಲ್ಲಿ ಪ್ಯಾನ್ ನಂಬರನ್ನು ಸರಿಯಾಗಿ ಮೆನ್ಷನ್ ಮಾಡಬೇಕು ಅಂತ ಇದೆ. ನಿಮ್ಮ ಕೇಸಲ್ಲಿ ಏನಾದರೂ ಆ ಡಿಡಕ್ಟರ್ ರಿಟರ್ನ್ ಫೈಲ್ ಮಾಡೋ ಹೊತ್ತಿನಲ್ಲಿ ತಪ್ಪಾಗಿ ಪ್ಯಾನ್ ನಂಬರ್ ಮೆನ್ಷನ್ ಮಾಡಿದರೆ ಅವ್ರಿಗೆ ಅದನ್ನು ಸರಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ರೆಕ್ಟಿಫಿಕೇಶನ್ ಮಾಡ್ಬೋದು, ಕರೆಕ್ಷನ್ ಸ್ಟೇಟ್ಮೆಂಟ್ ಅಂತಾರೆ. ನೀವು ನಿಮ್ಮ ಆಫೀಸ್ ಅವ್ರ ಹತ್ರ ಹೋಗಿ ದಯವಿಟ್ಟು ಇದನ್ನು ಈ ಸ್ಟೇಟ್ಮೆಂಟನ್ನು ಕರೆಕ್ಟ್ ಮಾಡಿಕೊಡಿ, ಈ ತಪ್ಪಾಗಿರೋ ಪ್ಯಾನ್ ನಂಬರನ್ನು ಸರಿ ಮಾಡಿ ಅಂತ ಹೇಳಿದಾಗ ಅವರು ಮತ್ತೆ ಸರಿಯಾದ ಸ್ಟೇಟ್ಮೆಂಟ್ ಫೈಲ್ ಮಾಡಿದಾಗ ಇವ್ರಿಗೆ ಕ್ರೆಡಿಟ್ ಬರುತ್ತೆ. ಆವಾಗ ರೀಫಂಡ್ ಇದ್ದರೆ ರೀಫಂಡ್ ಖಂಡಿತ ರೀಫಂಡ್ ಬರುತ್ತೆ. ವಿತ್ ಇಂಟ್ರೆಸ್ಟ್ ಬರುತ್ತೆ. ಬಟ್ ಒಂದೇನು ಹೇಳೋದಂದ್ರೆ ತಪ್ಪು ಆಗದೇ ಇರೋದನ್ನ ನೋಡ್ಕೊಳ್ಳೋದು ಬಹಳ ಒಳ್ಳೆ. ವೀಕ್ಷಕರೇ, ಪರೀಕ್ಷೆ ಬಹಳ ಅದ್ಭುತವಾಗಿ ಬರೆದು ರಿಜಿಸ್ಟ್ರೇಷನ್ ನಂಬರ್ ತಪ್ಪಾದ್ರೆ ಹೇಗಿರುತ್ತೆ, ಇದು ಬಹುಶಃ ಅದೇ ಆಗಿದೆ ಅಂತ ನಾವು. ಹಾಗಾಗಿ ಎಲ್ಲೇ ನೀವು ಪ್ಯಾನ್ ನಂಬರ್ ಕೊಟ್ಟು ನಂಬರ್ ಕೊಡಬೇಡಿ, ಪ್ಯಾನ್ ಕಾರ್ಡ್ ಜೆರಾಕ್ಸ್ ಅನ್ನ ಕೊಡಿ. ಅವಾಗ ತಪ್ಪಾಗ್ತಕ್ಕಂತಹ ಸಂದರ್ಭಗಳು ಕಡಿಮೆ ಇರುತ್ತೆ. ಧನ್ಯವಾದ. ನಿಮ್ಮ ಪ್ರಶ್ನೆಗೆ ಚೆನ್ನವೀರಯ್ಯ ಅವರು ದಾಸರಳ್ಳಿಯಿಂದ ಕರೆ ಮಾಡಿದರೆ. ಕೇಳಿ ಚೆನ್ನವೀರಯ್ಯ ಅವರ ನಿಮ್ಮ ಪ್ರಶ್ನೆ. ಸರ್ ನಮಸ್ಕಾರ. ನಮಸ್ಕಾರ. ಚೆನ್ನವೀರಯ್ಯ ಅಂತ. ಕೇಳಿ. ನಾನೊಂದು ಸಣ್ಣ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೀನಿ. TDS ಕಲೆಕ್ಟ್ ಮಾಡ್ತೀನಿ, ಕಟ್ತಾ ಇದೀನಿ ಎವ್ರಿ ಮಂತ್. ಬಟ್ ನಮ್ಮ ಹತ್ರ ಅವರು ನಮ್ದು TDS ಟ್ಯಾಕ್ಸ್ ಹಾಕಿದ್ರು ನಮ್ಮ ಹತ್ರ ತಿರ್ಗ ಮತ್ತೆ TDS ಕಟ್ ಮಾಡ್ತಾರೆ. ಯಾರು ನಿಮಗೆ ಕಟ್ ಮಾಡ್ತಾರೆ? ನಾವು ಬಿಲ್ ಕೊಡ್ತೀವಲ್ಲ ಅವ್ರು ನಿಮಗೆ TDS ಮಾಡ್ತಾರೆ. ಓಕೆ, ನೀವು ಡಿಡಕ್ಟ್ ಮಾಡಿರೋದು ಯಾವ ಡೇಟ್ ಒಳಗಡೆ ಕಟ್ತಾ ಇದೀರಿ? ಪ್ರತಿ ತಿಂಗಳು ವಿತಿನ್ 11 ನಲ್ಲಿ ಕಟ್ತಾ ಇದ್ದೀನಿ. ವಿತಿನ್ 11th? ಖಂಡಿತ ನಿಮ್ಮ ಪ್ರಶ್ನೆಗೆ ನಾರಾಯಣ ಅವರು ಉತ್ತರ ಕೊಡ್ತಾರೆ. ಈಗ ಡಿಡಕ್ಟರ್ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇದ್ದಂಗೆ, ಈಗ ಸರಿಯಾದ ರೇಟಲ್ಲಿ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು, ಮತ್ತು ಅದನ್ನು ಸರಿಯಾದ ಸಮಯಕ್ಕೆ ಸರ್ಕಾರಕ್ಕೆ ಜಮೆ ಮಾಡಬೇಕು. ಸಮಯ ಏನು ಅಂತಂದರೆ ಪ್ರತಿ ತಿಂಗಳು 7ನೇ ತಾರೀಕು ಒಳಗೆ ಅದನ್ನು ಸರ್ಕಾರಕ್ಕೆ ಜಮೆ ಮಾಡಬೇಕಾಗತ್ತೆ. ಒಂದನೇದಾಗಿ, ಈಗ ನೀವು ಏನು ಟ್ಯಾಕ್ಸ್ ಡಿಡಕ್ಟ್ ಮಾಡ್ತಾ ಇದ್ದೀರಿ ಅದನ್ನು ಪ್ರತಿ ತಿಂಗಳು 7ನೇ ತಾರೀಕು ಒಳಗೆ ಅದನ್ನು ಕಟ್ಬಿಡ್ಬೇಕು. 11ನೇ ತಾರೀಕುವರೆಗೂ ನೀವು ಇಟ್ಕೋಬಾರ್ದು. ಒಂದು. ಎರಡನೇದಾಗಿ ಏನಂದ್ರೆ 15ನೇ ತಾರೀಕುವರೆಗೂ ಇದೆ ರಿಫಂಡ್ ಇದೆಯಲ್ಲ ಸರ್ ನಮಗೆ? ಇಲ್ಲ ಅದಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ TDS ಏನು ಮಾಡ್ತಿರಲ್ಲ, ನೀವು ಬೇರೆಯವರಿಂದ ಹಿಡ್ಕೋತಿರಲ್ಲ, ನೀವು ಯಾರಿಗನ್ನ ಕೊಡ್ತಾ ಇರುವಾಗ ಅದನ್ನು 7ನೇ ತಾರೀಕು ಒಳಗೆ ಸರ್ಕಾರ, ಕೇಂದ್ರ ಸರ್ಕಾರದ ಇದಕ್ಕೆ ಲೆಕ್ಕಕ್ಕೆ ಜಮಾ ಮಾಡಬೇಕಾಗತ್ತೆ. ಒಂದನೇದಾಗಿ. ಬೇರೆಯವರು ನಿಮ್ಮಿಂದ ಟ್ಯಾಕ್ಸ್ ಹಿಡಿತಾ ಇದ್ದಾರೆ ಅಂತ ಹೇಳಿದ್ರಿ. ಈಗ ಈ ಪ್ರಿಂಟಿಂಗ್ ವರ್ಕ್ ಅಂತ ಇದೆಯಲ್ಲ, ಆ ಪ್ರಿಂಟಿಂಗ್ ವರ್ಕ್ ಅನ್ನೋದು ಕಾಂಟ್ರಾಕ್ಟ್ ಪೇಮೆಂಟ್ ಬರುತ್ತೆ. 194C ಅಂತ ಒಂದು ಸೆಕ್ಷನ್ ಇದೆ, ಅದ್ರ ಪ್ರಕಾರ ಕಾಂಟ್ರಾಕ್ಟ್ ಪೇಮೆಂಟ್ ಬರುತ್ತೆ. ಸೊ ಹಾಗಾಗಿ ಅವರು TDS ಅನ್ನು ಸರಿಯಾಗಿ ಹಿಡಿತಾ ಇದ್ದಾರೆ. ಹಾಗಾಗಿ ಅವರು ಕರೆಕ್ಟಾಗಿ ಸರ್ಕಾರಕ್ಕೆ ಜಮೆ ಮಾಡ್ಬೇಕಷ್ಟೇ. ಸೊ ಒಟ್ಟಾರೆ ಹೇಳೋದಾದ್ರೆ ಚೆನ್ನವೀರಯ್ಯ ಅವರೇ, ನೀವು TDS ಡಿಡಕ್ಟ್ ಮಾಡ್ತಕ್ಕಂಥದ್ದು ಸರಿಯಾಗಿದೆ, ಆದರೆ 11ನೇ ತಾರೀಕು ಕಟ್ಟತಕ್ಕಂಥದ್ದು ತಪ್ಪು. 7ನೇ ತಾರೀಕು ಒಳಗಡೆ ಕಟ್ಟಬೇಕು. ಒಂದು. ಎರಡನೇದು, ನಿಮಗೆ ಕೊಡ್ತಕ್ಕಂಥ ಪೇಮೆಂಟಲ್ಲಿ TDS ಮಾಡ್ತಾ ಇರ್ತಕ್ಕಂಥ ಸರಿಯಾಗಿದೆ, ಅದನ್ನು ನೀವು ರೀಫಂಡ್ ಮೂಲಕ, ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಇಲ್ಲ ಅಂದರೆ ನೀವು ರಿಟರ್ನ್ ಫೈಲ್ ಮಾಡಿ ರೀಫಂಡ್ ಮೂಲಕ ತೆಗೆದುಕೊಳ್ಬೋದು. ಧನ್ಯವಾದ ನಿಮ್ಮ ಪ್ರಶ್ನೆಗೆ. ಹೌದೌದು. ಹಾಗೆಯೇ ಮತ್ತೊಂದು ದೂರವಾಣಿ ಕರೆ ಇದೆ, ಯಾರು ಅಂತ ನೋಡೋಣ. ಹಲೋ ಸರ್, ನಮಸ್ತೆ ಸರ್. ಹೇಳಿ, ಬಳ್ಳಾರಿಯಿಂದ ದೂರವಾಣಿ ಕರೆ ಇದೆ, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ. ಸರ್, ಈಗ ಗ್ರಾಮ ಮಟ್ಟದಲ್ಲಿ ಪೋಸ್ಟ್ ಆಫೀಸ್ಗಳಲ್ಲಿ ಸರ್ ಈ KVP ಅಂತ ಮಾಡಿದ್ರು, ಕಿಸಾನ್ ವಿಕಾಸ್ KVP. ಬಹುಶಃ ತಾಂತ್ರಿಕ ತೊಂದರೆಯಿಂದ ದೂರವಾಣಿ ಕರೆ ಕಟ್ಟಾಯಿತು. ಧನ್ಯವಾದ ಸಿದ್ಲಿಂಗ ಸ್ವಾಮಿ ಅವರೇ, ನೀವು ಪ್ರಯತ್ನ ಪಟ್ಟಿದ್ದಕ್ಕೆ. ಇಲ್ಲಿ ಡಿಡಕ್ಟರ್ ಅಂದರೆ ಯಾರು ಮತ್ತು ಯಾರಿಗೆ ಇದು ಅನ್ವಯ ಆಗುತ್ತೆ ಹೇಳಿ? ಡಿಡಕ್ಟರ್ ಅಂದರೆ ಈಗ ನೋಡಿ, ನಿಗದಿತ ಪೇಮೆಂಟ್ಸ್ ಇದ್ದಾವೆ. ವೇತನ ಇರ್ಬೋದು, ಅಥವಾ ಬಡ್ಡಿ ಇರ್ಬೋದು, ಬಾಡಿಗೆ ಇರ್ಬೋದು, ಕಮಿಷನ್ ಇರ್ಬೋದು, ಅಥವಾ ಕಾಂಟ್ರಾಕ್ಟ್ ಪೇಮೆಂಟ್ ಇರ್ಬೋದು. ಈ ಥರ ಯಾವುದೇ ಒಂದು ನಿಗದಿತ ಪೇಮೆಂಟ್ಸ್ ಏನಿದಾವಲ್ಲ, ಇದನ್ನೇ ಪೇಮೆಂಟ್ ಮಾಡೋ ಹೊತ್ತಿನಲ್ಲಿ ಅಥವಾ ಕ್ರೆಡಿಟ್ ಮಾಡೋ ಹೊತ್ತಿನಲ್ಲಿ ಸೊ ಅವರು ಟ್ಯಾಕ್ಸನ್ನು ಹಿಡಿದ್ಬಿಟ್ಟು ಕೊಡಬೇಕು. ಯಾರು ಟ್ಯಾಕ್ಸ್ ಹಿಡಿತಾರಲ್ಲ ಅವರನ್ನು ನಾವು ಡಿಡಕ್ಟರ್ ಅಂತ ನಾವು ಕರಿತೀವಿ. ಅವರು ಏನು ಮಾಡ್ಬೇಕಂತ, ಈ ಟ್ಯಾಕ್ಸ್ ಡಿಡಕ್ಟ್ ಮಾಡೋ ಹೊತ್ತಿನಲ್ಲೇ ಟ್ಯಾಕ್ಸ್ ಡಿಡಕ್ಷನ್ ಅಕೌಂಟ್ ನಂಬರ್ ಅಂತ ಒಂದು
ಅಪ್ಲೈ ಮಾಡಿಬಿಟ್ಟು ತಗೋಬೇಕು. ಫಾರಮ್ 49B ಅಂತ ಇದೆ, ಆ ಫಾರಮ್ 49B ಅಪ್ಲೈ ಮಾಡಿಬಿಟ್ಟು ಆ ನಂಬರನ್ನು ತಗೋಬೇಕು. ಸೊ ಅವ್ರಿಗೆಲ್ಲ ಟ್ಯಾಕ್ಸ್ ಕಟ್ಟೋ ಹೊತ್ತಿನಲ್ಲಿ, ರಿಟರ್ನ್ ಫೈಲ್ ಮಾಡೋ ಹೊತ್ತಿನಲ್ಲಿ ಆ TDS ನಂಬರನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು. ಇವರು ಡಿಡಕ್ಟರ್ ಅಂತ ನಾವು ಹೇಳ್ತೀವಿ. ಯಾರು ಪೇಮೆಂಟ್ ಮಾಡುವಾಗ ಟ್ಯಾಕ್ಸ್ ಹಿಡಿತಾರಲ್ಲ ಅವರು ಡಿಡಕ್ಟರ್. ಸೊ ಒಟ್ಟಾರೆ ಹೇಳೋದಾದರೆ ಡಿಡಕ್ಟರ್ ಕೂಡ ತಮ್ಮ ಟ್ಯಾನ್ ನಂಬರನ್ನು ಸರಿಯಾಗಿ ನಮೂದಿಸಿ ಸರ್ಕಾರಕ್ಕೆ ಆ ತೆರಿಗೆಯನ್ನು ಸಲ್ಲಿಸಿದಾಗ ಮಾತ್ರ ಸಂಬಂಧಪಟ್ಟ ಆ ಒಂದು ಡಿಡಕ್ಟೀಸ್ಗೆ ಅವರ ಅಕೌಂಟ್ಗೆ ಹೋಗಿ ಸೇರಿಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಇದು ಇವರ ಬಹಳ ಸಮರ್ಥವಾದ ಜವಾಬ್ದಾರಿ, ಅದನ್ನು ನಿರ್ವಹಿಸಬೇಕು ಅಂತ. ಮತ್ತೊಂದು ದೂರವಾಣಿ ಕರೆ ಇದೆ ನಿಮ್ಮ ಜೊತೆ, ಮತ್ತೆ ಮಾತನಾಡ್ತೀನಿ. ಶಿವಮೊಗ್ಗದಿಂದ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಹೇಳಿ ಹಸೀನಾ ಅವರೇ, ನಿಮ್ಮ ಪ್ರಶ್ನೆ. ನಮಸ್ತೆ, ಡಾಕ್ಟರ್ ಹಸೀನಾ ಅಂತ ಕುವೆಂಪು ಯೂನಿವರ್ಸಿಟಿಯಿಂದ ಸರ್. ಹೇಳಿ ಮೇಡಮ್. ಸರ್, ಇದು ನಾನು ನಮ್ಮ ಕುವೆಂಪು ಯೂನಿವರ್ಸಿಟಿ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲಿ ವರ್ಕ್ ಮಾಡ್ತಿದೀವಿ. ಓಕೆ. ನಮ್ಗೆ 19,000 ಸ್ಯಾಲರಿ ಫಿಕ್ಸ್ ಮಾಡಿದ್ದಾರೆ ಸರ್. ಓಕೆ. ಅದು ಪ್ರತಿ ತಿಂಗಳು TDS ಅಂತ ಹೇಳಿ 2,000 ರೂಪಾಯಿ ಕಟ್ ಮಾಡ್ತಿದ್ದಾರೆ ಸರ್, 1900. ಓಕೆ. ಅದು ನಮ್ಮ ಪಾನ್ ನಂಬರ್ ಅಲ್ಲಿ ಎಲ್ಲಿ ಹೋಗಿದೆ ಅದು ಇನ್ನೂ ಗೊತ್ತಿಲ್ಲ ಸರ್, ಬಟ್ ಪ್ರತಿ ತಿಂಗಳು 1 ವರ್ಷದಿಂದ ಕಟ್ ಮಾಡ್ತಿದ್ದಾರೆ. ಅದಕ್ಕೆ ಫರ್ದರ್ ನಾವೇನ್ ಮಾಡ್ಬೇಕು ಅಂತ ಹೇಳಿ ಅದು ಇವ್ರ ಹತ್ರ. ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಪ್ಯಾನ್ ನಂಬರ್ ಇಂದ ಎಲ್ಲಿ ಹೋಗಿದೆ ಅಂತ ನೀವೇ ನಿಮ್ಮ ಮನೇಲಿ ಕುತ್ಕೊಂಡು ಇಂಟರ್ನೆಟ್ ವ್ಯವಸ್ಥೆ ಇದ್ರೆ ನೀವು ನೋಡ್ಕೋಬಹುದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾರಾಯಣ ಅವ್ರು ಕೊಡ್ತಾರೆ. ಈಗ ನೀವು ಡಿಸ್ಟೆಂಟ್ ಎಜುಕೇಶನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬಹುಶಃ ನಿಮಗೆ ಅವರು ವೇತನ ಅಂತ ಕೊಡ್ತಾ ಇಲ್ಲ. ಅವರು ನೀವು ಕನ್ಸಲ್ಟೆಂಟ್ ಅಂತ ಹೇಳಿ ಪ್ರೊಫೆಷನಲ್ ಫೀ ಮತ್ತು ಕನ್ಸಲ್ಟೆನ್ಸಿ ಫೀ ಅಂತ ಹೇಳಿಬಿಟ್ಟು ಅವರು ನಿಮ್ಮಿಂದ ಟ್ಯಾಕ್ಸನ್ನು 10% ಹಿಡಿತಾ ಇದ್ದಾರೆ. ಈ ಒಂದು ಟ್ಯಾಕ್ಸನ್ನು ಹಿಡಿದವರು ಸರ್ಕಾರಕ್ಕೆ ಜಮೆ ಮಾಡ್ತಾರೆ. ಜಮಾ ಮಾಡಿದ ನಂತರ ಅವರು TDS ಸ್ಟೇಟ್ಮೆಂಟನ್ನು ಫೈಲ್ ಮಾಡ್ತಾರೆ. ಆ ಫೈಲ್ ಮಾಡುವಾಗ ನಾವು ಯಾರ್ಯಾರಿಂದ ಎಲ್ಲ TDS ಮಾಡಿದ್ದೀವಿ ಅಂತ ಒಂದು ಲೆಕ್ಕ ಕೊಡ್ತಾರೆ. ಸೊ ನೀವು ಅವ್ರಿಗೆ ನಿಮ್ಮ ಪ್ಯಾನ್ ನಂಬರ್ ಕೊಟ್ಟಿದ್ರೆ ಅವರು ರಿಟರ್ನ್ ಫೈಲ್ ಮಾಡಿದಾಗ ಸೊ ನೀವು ನಿಮ್ಮ ಅಕೌಂಟ್ಗೆ ಅದು ಬಂದಿರುತ್ತೆ. ಇದು ಫಾರಮ್ ನಂಬರ್ 26AS ಅಂತ ಒಂದಿದೆ, ಫಾರಮ್ 26AS. ಇದನ್ನು ನೀವು ಇಂಟರ್ನೆಟ್ ಸೌಲಭ್ಯ ಇದ್ದರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ವ್ಯೂ 26AS ಅಂತ ಇದೆ, ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡಿದಾಗ ನಿಮ್ಮ ಪ್ಯಾನ್ ನಂಬರ್ ಕೊಟ್ಟಾಗ ಯಾವ ವರ್ಷದಂತ ಆರ್ಥಿಕ ವರ್ಷ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅವಾಗ ಯಾರ್ಯಾರೆಲ್ಲ ನಿಮಗೆ TDS ಮಾಡಿದ್ದಾರೆ ಅನ್ನುವಂಥ ಒಟ್ಟು ಒಂದು ಪಟ್ಟಿನೇ ಅಲ್ಲಿ ಬಂದ್ಬಿಡುತ್ತೆ. ಸೊ ಮತ್ತೆ ನೀವೇನು ಮಾಡಬೇಕು, ಆ ನಿಮ್ಮ ಡಿಡಕ್ಟರ್ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ವರ್ಷದ ಕೊನೆಯಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟನ್ನು ತಗೊಂಡು ನೀವು ರಿಟರ್ನ್ ಫೈಲ್ ಮಾಡಿ ನಿಮ್ಮ ಆದಾಯ ಏನಾದರೂ ಮಿತಿಗಿಂತ ಕಡಿಮೆ ಇತ್ತು ಅಂದರೆ ರಿಫಂಡ್ ತಗೋಬಹುದು ನೀವು, ಅದೊಂದು ಪ್ರಾವಧಾನ ಇದೆ. ಸೊ ಒಟ್ಟಾರೆ ಹೇಳೋದಾದರೆ ಹಸೀನಾ ಅವರೇ www.tin-nsdl.com ವೆಬ್ಸೈಟಿಗೆ ಲಾಗಿನ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡ್ರೆ ನೀವು ಫಾರಮ್ ನಂಬರ್ 26AS ಅಂದರೆ ನಿಮ್ಮ TDS ಎಷ್ಟು ಜಮಾ ಆಗಿದೆ, ಯಾರ್ಯಾರು ಜಮಾ ಮಾಡಿದ್ದಾರೆ ಅಂತಕ್ಕಂತಹ ನಿಖರವಾದ ಮಾಹಿತಿಯನ್ನು ಅಲ್ಲಿ ಪಡ್ಕೋಬಹುದು. ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಮತ್ತೊಂದು ದೂರವಾಣಿ ಕರೆ ಇದೆ. ಜಯ ಅವರು ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ಕೇಳಿ ಜಯ ಅವರೇ ನಿಮ್ಮ ಪ್ರಶ್ನೆ. ಆಯ್ತು. ಹಲೋ, ಕೇಳಿ ನಿಮ್ಮ ಪ್ರಶ್ನೆ ಕೇಳಿ ಮೇಡಮ್. ಮತ್ತೆ ಹೇಳಿ ಸರ್, ಮತ್ತೆ ಇಲ್ಲಿ ಏಜೆನ್ಸಿ ಅವ್ರ ಕಡೆಯಿಂದ ಕೆಲ್ಸಕ್ಕೆ ಹೋಗ್ತಾರೆ ಕೆಲವರು, ಅವ್ರಗಳಿಗೆ PF ಅಂತ ಕಟ್ ಮಾಡ್ತಾರೆ. ಅವ್ರಿಗೆ PF ಕಟ್ ಮಾಡಿದ್ರೆ ಆದ್ರೆ ಅದು PF ನಂಬರ್ ಏನು ಕೊಟ್ಟೇ ಇರಲ್ಲ, ಆದ್ರೆ ಕಟ್ ಮಾಡ್ತಾ ಇರ್ತಾರೆ. ಜಯ ಅವರೇ, ಇವತ್ತಿನ ವಿಷಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. TDS ಬಗ್ಗೆ ಮಾತ್ರ, PF ಬಗ್ಗೆ ಮತ್ತೊಂದು ಕಂತಿನಲ್ಲಿ ನಾವು ಕಾರ್ಯಕ್ರಮ ಮಾಡಿದಾಗ ತಾವು ದಯವಿಟ್ಟು ಕರೆ ಮಾಡಿ. ನಿಮ್ಮ ಪ್ರಶ್ನೆಗೆ ಧನ್ಯವಾದಗಳು. ಇಲ್ಲಿ ನಾವು ಡಿಡಕ್ಟರ್ ಬಗ್ಗೆ ಮಾತನಾಡ್ತಾ ಇದ್ವಿ. ಶ್ರೀನಿವಾಸ್ ಖನ್ನವರೇ, ಡಿಡಕ್ಟಿ ಅಂದರೆ ಯಾರೆಲ್ಲ ಈ ವ್ಯಾಪ್ತಿಗೆ ಬರ್ತಾರೆ? ಡಿಡಕ್ಟಿ ಅನ್ನೋರು ಈಗ ನಾನು ವೇತನ ಪಡಿತಿದ್ರೆ ಅಥವಾ ಯಾವುದೇ ಕಾಂಟ್ರಾಕ್ಟ್ ರಿಸೀಟ್ ಪಡಿತಿದ್ರೆ, ಬಾಡಿಗೆ ಪಡಿತಿದ್ರೆ, ಮತ್ತು ಕಮಿಷನ್ ಅಥವಾ ಬ್ರೋಕರೇಜ್ ಪಡಿಬೋದು, ಅಥವಾ ನಾನು ಯಾವುದೇ ಒಂದು ಪ್ರಾಪರ್ಟಿನ ಮಾರಾಟ ಮಾಡುವಾಗ ನನಗೆ ಕನ್ಸಿಡ್ರೇಷನ್ ಸಿಕ್ಕಿದಾಗ ಈ ಎಲ್ಲ ಕ್ಯಾಟಗರೀಸು ಡಿಡಕ್ಟಿ ಅಂತ ಕರಿತೀವಿ. ಆದರೆ ಈ ಡಿಡಕ್ಟಿ ಅನ್ನೋರು ಪ್ರತಿಯೊಬ್ಬರು ಈ ಕ್ಯಾಟಗರಿನಲ್ಲಿ ಬರೋರನ್ನ ಡಿಡಕ್ಟಿ ಅನ್ನಲ್ಲ. ಅವರು ಯಾರವರಿಗೆ ಈ ದುಡ್ಡನ್ನು ಸಲ್ಲಿಸ್ತಿದ್ದಾರೆ ಅನ್ನೋದು ಮುಖ್ಯ. ಒಂದು ವೇಳೆ ಈ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಲ್ಲದೆ ನಾವು ಪರ್ಸನಲ್ ಟ್ರಾನ್ಸಾಕ್ಷನ್ ಆಗಿದ್ದರೆ ಆಗ ಅವರು ಡಿಡಕ್ಟಿ ಆಗೋದಿಲ್ಲ. ಎರಡನೇದು, ನಮಗೆ ವೈಯಕ್ತಿಕವಾಗಿ ಇನ್ನೊಬ್ಬರು ಕೊಡುವಾಗ ಆ ವ್ಯಕ್ತಿ ಇಂಡಿವಿಜುವಲ್ ಅಥವಾ HUF ಆಗಿದ್ದಾರೆ, ಆಗ ಅವರ ಟರ್ನ್ ಓವರ್ ಲೆಸ್ ದೆನ್ ಟ್ಯಾಕ್ಸ್ ಆಡಿಟ್ ಇದ್ದಾಗ ಆಗಲೂ ಅವರು ಟ್ಯಾಕ್ಸ್ ಆಡಿಟ್ ಮಾಡಬೇಕಾಗಿದ್ದು TDS ಮಾಡಬೇಕಿದ್ದು ಅವಶ್ಯಕತೆ ಇಲ್ಲ.
ಟಿ ಡಿ ಎಸ್ ಅನ್ನೋದು ನಾರ್ಮಲಿ ಈ ಪ್ರಾವಧಾನದ ಒಳಗೆ ಬರೋವ್ರಿಗೆ ಮಾತ್ರ. ಒಟ್ಟಾರೆ ಹೇಳೋದಾದ್ರೆ ಕಾಂಟ್ರಾಕ್ಟರ್ಸ್ ಇರ್ಬೋದು, ಸಬ್ ಕಾಂಟ್ರಾಕ್ಟರ್ಸ್ ಇರ್ಬೋದು, ಕನ್ಸಲ್ಟೆನ್ಸಿ ಇರ್ಬೋದು, ಅಥವಾ ಪ್ರೊಫೆಷನಲ್ಸ್ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಸ್ಯಾಲ್ರಿ ಅವರು ಕೂಡ, ಇವೆಲ್ಲರಿಗೂ ಕೂಡ TDS ಅಂತಕ್ಕಂಥದ್ದು ಅನ್ವಯ ಆಗುತ್ತೆ. ಅವರನ್ನ ಡಿಡಕ್ಟಿ ಅಂತ ಕರೆಯಲಾಗುತ್ತೆ. ಯಾರಿಂದ ಟ್ಯಾಕ್ಸ್ ಅನ್ನ ಹಿಡಿಯಲಾಗಿದೆ ಅವರು ಡಿಡಕ್ಟಿ. ಸೊ ಡಿಡಕ್ಟಿ ಅಂದ್ರೆ ನನ್ನ ತೆರಿಗೆಯನ್ನ ನನ್ನ ಸಂಸ್ಥೆ ಹಿಡಿದಿದೆ ಅಂದ್ರೆ ನಾನು ಡಿಡಕ್ಟಿ ಆಗ್ತೀನಿ. ಇದು ಬಹಳ ಸ್ಪಷ್ಟವಾದಂತಹ ಮಾಹಿತಿ. ಧನ್ಯವಾದ ನಿಮ್ಮ ಮಾಹಿತಿಗೆ. ಅದ್ರ ಜೊತೆಗೆ ಯಾವ್ಯಾವ ಸೇವೆಗಳಿಗೆ ನಾವು TDS ಅನ್ನ ಹಿಡಿಯಲಾಗುತ್ತೆ ಅಂತ ನಾವು ಮಾತನಾಡ್ತಾ ಇದ್ದೀವಿ. ಒಂದು ದೂರವಾಣಿ ಕರೆದು ಮತ್ತೆ ನಿಮ್ಮ ಜೊತೆ ಮಾತನಾಡ್ತೀನಿ. ಶ್ರೀಧರ್ ರಾವ್ ಅವರು ಬೆಳ್ತಂಗಡಿಯಿಂದ ಕರೆ ಮಾಡಿದರೆ. ಕೇಳಿ ಶ್ರೀಧರ್ ಅವರು, ನಿಮ್ಮ ಪ್ರಶ್ನೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ, ಕೇಳಿ ಸರ್. ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಏಜೆಂಟ್ಗಳು. ಓಕೆ. ನಮಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ TDS ಮಾಡಿದ್ದಾರೆ. ಆದ್ರೆ ಅದನ್ನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪುತ್ತೂರು ಹೆಚ್ಚೋದವರು ರಿಟರ್ನ್ ಫೈಲ್ TDS ನಮ್ಮಿಂದ ಕಟ್ ಮಾಡಿದ ಡಿಪಾರ್ಟ್ಮೆಂಟ್ ಗೆ ತೋರಿಸದೆ ನಾವು 26 AS ಅಲ್ಲಿ ಕಾಣಿಸ್ತಾ ಇಲ್ಲ ನಮ್ಮ ಫಿಗರ್ ಅಂತ ಹೇಳ್ಕೊಂಡು ಅದನ್ನ ನಮಗೆ ದುಡ್ಡು ಹಿಂದೆ ಕೊಡ್ಲಿಲ್ಲ ಸರ್. 3 ಸತಿ ಅಪೀಲ್ ಮಾಡಿದಾಗ ಪುತ್ತೂರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅವರು ಅಲ್ಲಿಂದ ಸರಿ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಪುತ್ತೂರು ಪೋಸ್ಟ್ SSP ಗೆ ಹೆಡ್ ಪೋಸ್ಟ್ ಮಾಸ್ಟರ್ ಎಲ್ರಿಗೂ ನಾನು ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ಎಲ್ರು ಕೂಡ ಟಾಸ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿ ಸರಿ ಮಾಡ್ಕೊಂಡು ಅಂತ ಇವ್ರು ಹೇಳೋದು, ಪೋಸ್ಟ್ ಆಫೀಸ್ ಹೋದಾಗ ನಾವು ಔಟ್ಸೋರ್ಸ್ ಕೊಟ್ಟಿದ್ದೀವಿ ಅವ್ರ ಸರಿ ಮಾಡಬೇಕು ಅಂತ ಹೇಳೋದು. 10-11ರಿಂದ ಕೊಡ್ಲಿಲ್ಲ ಸರ್ ನಮಗೆ ದುಡ್ಡು. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು. ಶ್ರೀಧರ್ ಅವರ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದಾಗಲೇ ಇಂತಹ ಒಂದು ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ. ಏನಂದ್ರೆ ರಿಟರ್ನ್ ಅನ್ನ ಇಲಾಖೆಯವರು ಸಬ್ಮಿಟ್ ಮಾಡಬೇಕಾದ್ರೆ ತಾಂತ್ರಿಕ ತೊಂದರೆಗಳಾದಾಗ ಈ ರೀತಿ ಆಗುತ್ತೆ. ಇದಕ್ಕೆ ಶ್ರೀನಿವಾಸ ಖನ್ನಾ ಅವರು ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಈಗ ನಮಸ್ಕಾರ. ಪೋಸ್ಟಲ್ ಇಲಾಖೆಯವರು ನಿಮ್ಮ ಪ್ಯಾನ್ ಅನ್ನು ತಪ್ಪಾಗಿ ಹಾಕಿದಲ್ಲಿ ಅವರು ಒಂದು ಕರೆಕ್ಷನ್ ಸ್ಟೇಟ್ಮೆಂಟ್ ಅಂತ ಫೈಲ್ ಮಾಡಿ ಸರಿಯಾದ ಪ್ಯಾನ್ ಹಾಕಿದಲ್ಲಿ ನಿಮಗೆ ನಿಮ್ಮ ಕ್ರೆಡಿಟ್ ಸಿಕ್ಕತ್ತೆ. ಎರಡನೇ ವಿಧಾನ ಏನಂದರೆ, ನೀವು ನಿಮ್ಮ ಪರ್ಟಿಕ್ಯುಲರ್ ಕ್ರೆಡಿಟ್ ಸಿಗಲಿಕ್ಕೆ ನಿಮ್ಮ ಅಸ್ಸಿಂಗ್ ಆಫೀಸರ್ ಹತ್ರ ಒಂದು ಅರ್ಜಿ ನೀಡಿ, ಒಂದು ವೇಳೆ ಇಲಾಖೆ ಅವರು ಇದನ್ನು ಸರಿಪಡಿಸ್ತಾ ಇಲ್ಲ ಅಂದರೆ ಅದರ ಕಾಪಿನ ಇಲಾಖೆ TDS ಆಫೀಸರ್ಗೆ ಸಲ್ಲಿಸಿ. ಮಂಗಳೂರಿನಲ್ಲಿ ನಮ್ಮ TDS ಆಫೀಸರ್ ಇದ್ದಾರೆ, ಅವ್ರಿಗೊಂದು ಕಾಪಿ ಸಲ್ಲಿಸಿ. ಇಲಾಖೆ ನಿಮ್ಮ ಪೋಸ್ಟಲ್ ಇಲಾಖೆ ಜೊತೆ ನಾವು ಸಂಪರ್ಕ ಮಾಡಿ ಅದರ ಮೇಲೆ ಕ್ರಮ ತೆಗೆದುಕೊಂಡು. ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಗ ಅವ್ರು ಅದನ್ನು ವಾಪಸ್ ತಂದು ಕೊಟ್ಟು ನಾನು ಆಕ್ಚುಲ್ ಕೊಡ್ಲಿಕ್ಕೆ ತಯಾರಿಲ್ಲ, ಇದಕ್ಕೆ ನಾನು ನೀವು ಪೋಸ್ಟ್ ಆಫೀಸ್ನವ್ರನ್ನ ಸರಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅವರು. ಕೇಳಿಸ್ಕೊಳ್ಳಿ ಉತ್ತರವನ್ನು ಕೇಳಿಸ್ಕೊಳ್ಳಿ. ಈಗ ಏನಾಗ್ತದೆ, ಈ ತಾಂತ್ರಿಕ ದೋಷದಿಂದ ನಿಮಗೆ 26 AS ಅಲ್ಲಿ ಕ್ರೆಡಿಟ್ ಬರಲಿಲ್ಲ, ಹಾಗಂದ್ ಮಾತ್ರಕ್ಕೆ ನೀವು ಟ್ಯಾಕ್ಸ್ ಕಟ್ಟಲ್ಲ ಅಂತಲ್ಲ. ಇಲಾಖೆಯವರು ನೀವು ಟ್ಯಾಕ್ಸ್ ಕಟ್ಟಲಿಲ್ಲ ಅಂತ ಹೇಳ್ತಾ ಇಲ್ಲ, ಅದು ತಾಂತ್ರಿಕ ದೋಷದಿಂದ ಬಂದಿಲ್ಲ. ಸೊ ಈ ಪರಿಸ್ಥಿತಿಯನ್ನು ಬಗೆಹರಿಸಲಿಕ್ಕೆ ಇತ್ತೀಚೆಗೆ ಸರ್ಕಾರದವರು ಒಂದು ರೀತಿ ನಿಯಮಗಳನ್ನು ಒಂದು ರೂಪಿಸಿದ್ದಾರೆ. ಅದ್ರ ಪ್ರಕಾರ ಏನಂದ್ರೆ, ಈಗ ನಿಮ್ಮ ಆಯ್ಕರ ಅಧಿಕಾರಿ ಯಾರಿದಾರಲ್ಲ, ಪುತ್ತೂರು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅಂತ ಹೇಳಿದ್ರಿ ನೀವು, ಅವರು ಈ TDS ಆಫೀಸರ್ ಇದ್ದಾರೆ. TDS ಆಫೀಸರ್ ಮಂಗಳೂರಿನಲ್ಲಿ ಇರ್ತಾರೆ. ಈ ಪುತ್ತೂರು ಇನ್ಕಮ್ ಟ್ಯಾಕ್ಸ್ ಆಫೀಸರು TDS ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಒಂದು ಪತ್ರ ಬರೀತಾರೆ, ನೋಡಿ ಇಂತಿಂಥವ್ರಿಂದ ಈಗ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ, ಆದರೂ ಅವರು 26 AS ಅಲ್ಲಿ ಬರ್ತಾ ಇಲ್ಲ, ಸೊ ಆದ್ದರಿಂದ ನೀವು ವೆರಿಫೈ ಮಾಡಿ ಇವರಿಂದ ನಿಜವಾಗ್ಲೂ ಟ್ಯಾಕ್ಸ್ ಕಟ್ಟಿದಾರಾ ಅಂತ ಕೊಡಿ ಅಂತ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾರೆ. ಸೊ ಆವಾಗ ಮಂಗಳೂರು ಇನ್ಕಮ್ ಟ್ಯಾಕ್ಸ್ TDS ಆಫೀಸರು ವೆರಿಫೈ ಮಾಡಿಬಿಟ್ಟು ಪುತ್ತೂರು ಆಫೀಸರ್ಗೆ ಪತ್ರ ಬರೆದ್ರಾಗ ನಿಮಗೆ ಕ್ರೆಡಿಟ್ ಸಿಗ್ತದೆ. ಅಂದರೆ ತಾಂತ್ರಿಕತೆ ಸರಿ ಮಾಡೋದ್ರ ಜೊತೆಗೆ ಈಗ ಮನುಷ್ಯರು ಅಂದರೆ ಆಫೀಸರ್ಸು ಸಹಿತ ಇದನ್ನು ಸರಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸರ್ಕಾರದವರು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಇದರ ಸೌಲಭ್ಯವನ್ನು ನೀವು ಪಡ್ಕೊಂಡು ನಿಮ್ಮ ರೀಫಂಡನ್ನು ನೀವು ತಗೋಬಹುದು. ದಯವಿಟ್ಟು ನೀವು ಪುತ್ತೂರು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗೆ ಭೇಟಿ ಮಾಡಿ. ಸರ್, ಮೊನ್ನೆ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನೀವು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಗೆ ಅಪೀಲ್ ಮಾಡಿ ಅವರು ಸರಿಯಾಗಿ ಮಾಡೋ ಹಾಗೆ ಮಾಡಿದ್ರೆ ಮಾತ್ರ ನಾನು ಕೊಡೋದು, ಶ್ರೀಧರ ಆಕ್ಷನ್ ತಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಸರ್. ಒಂದು ವಿಷಯ ಸ್ಪಷ್ಟಪಡಿಸ್ತೀವಿ. ದಯವಿಟ್ಟು ತಾವು ಸಂಬಂಧಿಸಿದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ TDS ಅಂತ ಸರ್ಕಲ್ ಇರುತ್ತೆ ಮಂಗಳೂರಿನಲ್ಲಿ, ಅವರನ್ನ ಭೇಟಿಯಾಗಿ ನೀವು ಅವರು ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಮತ್ತೊಂದು ವಿಷಯವನ್ನು ಗಮನಿಸಿ, ನೀವು ಬ್ಯಾಂಕ್ಗೆ ಹೋಗ್ತೀರಿ, ಚಲನ್ ಫಿಲಪ್ ಮಾಡ್ತೀರಿ, ನಿಮ್ಮ ಒಂದು ಖಾತೆಗೆ ಹಣ ತುಂಬಕ್ಕೆ ಪ್ರಯತ್ನ ಮಾಡ್ತೀರಿ, ಅಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ರಾಂಗ್ ಹಾಕಿದ್ರೆ ಏನಾಗುತ್ತೆ ಹೇಳಿ? ಅದೇ ತರ ತಾಂತ್ರಿಕ ತೊಂದರೆ ಆಗಿರಬಹುದು. ಬಹುಶಃ ನೀವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ TDS ಅದನ್ನ ಗಮನಿಸಿ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಒಂದು TDS ಇರುತ್ತೆ ಅಥವಾ ರೆಗ್ಯುಲರ್ ವಾರ್ಡ್ ಸರ್ಕಲ್ ಇರುತ್ತೆ. ನೀವು TDS ಸರ್ಕಲ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಬಹುಶಃ ನಿಮ್ಮ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂತ ಭಾವಿಸ್ತೀವಿ. ನಿಮ್ಮ ಕರೆಗೆ ಧನ್ಯವಾದಗಳು. ಮತ್ತೊಂದು ಸೂರಜ್ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಕೇಳಿ ಸೂರಜ್ ಅವರು, ನಿಮ್ಮ ಪ್ರಶ್ನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ.
ಸರ್ ಕೋಆಪರೇಟಿವ್ ಬ್ಯಾಂಕ್ FD ಇಂಟ್ರೆಸ್ಟ್ ಮೇಲೆ TDS ಮಾಡಲ್ಲ ಅಂತ ಹೇಳ್ತಾರೆ. ಇನ್ಕಮ್ ಟ್ಯಾಕ್ಸ್ ಕಾನೂನಲ್ಲಿ ಆ ಥರ ಏನಾದ್ರು ಪ್ರೊವಿಷನ್ ಇದೆಯಾ ಅಂತ ಪ್ರಶ್ನೆ. ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾರಾಯಣ ಅವರು ಉತ್ತರ ಕೊಡ್ತಾರೆ. ಈಗ ಮೊದಲೇ ಹೇಳಿದಾಗೆ ಈ ಕಾರ್ಯಕ್ರಮದಲ್ಲಿ ಯಾರೇ ಇಂಟ್ರೆಸ್ಟ್ ಕೊಟ್ಟರು ಸಹಿತ ಅವರು TDS ಮಾಡಬೇಕು ಅಂತ ಇದೆ. ಈಗ ಬ್ಯಾಂಕ್ಗಳಲ್ಲಿ FD ಮೇಲೆ 10,000ವರೆಗೂ ಇಂಟ್ರೆಸ್ಟ್ ಇದ್ದರೆ TDS ಮಾಡುವಂಥ ಅಗತ್ಯ ಇಲ್ಲ. ಅದು 10,000 ಕ್ರಾಸ್ ಆದ ತಕ್ಷಣ ಎಲ್ಲ ಬ್ಯಾಂಕ್ಗಳವರು TDS ಮಾಡಬೇಕಾಗತ್ತೆ. ಈಗ ಕೋಆಪರೇಟಿವ್ ಬ್ಯಾಂಕ್ಗಳವರು ಸಹಿತ ಬ್ಯಾಂಕಿಂಗ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದ್ರಿಂದ ಅವರು 10,000 ಆದ ತಕ್ಷಣ TDS ಮಾಡಬೇಕಾಗತ್ತೆ. ಈ ನ್ಯಾಷನಲೈಸ್ ಬ್ಯಾಂಕ್ಸ್ ಅವ್ರು ಹೇಗೆ TDS ಮಾಡ್ತಾರೆ